ಬೆಟ್ಟ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇದ್ದು ಇದು 3rd ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ. ನಾವು ಮೈಸೂರಿಂದ ಕುಕ್ಕೆಗೆ KSRTC ಬಸ್ನಲ್ಲಿ ಟ್ರಾವೆಲ್ ಮಾಡಿ ಬೆಳಗ್ಗೆ 2 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ರಾತ್ರಿ ಒಂದು ರೂಮ್ ತೊಗೊಂಡು ಬೆಳಗ್ಗೆ 7 ಗಂಟೆಗೆ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಪ್ಯಾಕ್ ಲಂಚ್ ತೊಗೊಂಡು ಟೆಂಪಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ನಡ್ಕೊಂಡು ಹೋದ್ವಿ. ಸೊ ಹಾಯ್ ಗೈಸ್, ಇವತ್ತು ನಾವು ಕುಮಾರ ಪರ್ವತ ಹತ್ತಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಇದು ಕುಕ್ಕೆಯಿಂದ ಸ್ಟಾರ್ಟ್ ಆಗೋದು. ಸೊ ಕುಕ್ಕೆಯಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಟೆಂಪಲಿಂದ ಇಲ್ಲಿವರೆಗೂ ನಡ್ಕೊಂಬರ್ಬೇಕು. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಇಲ್ಲಿಂದ ಭಟ್ರ ಮನೆಗೆ 7 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿವರೆಗೂ ಫುಲ್ ಅಪ್ ಹಿಲ್ ಇದೆ. ಅಲ್ಲೋಗ್ಬಿಟ್ಟು ಆ್ಯಂಡ್ ಅಲ್ಲೋಗ್ಬಿಟ್ಟು ಕ್ಯಾಂಪ್ ಮಾಡಬೇಕು. ಸೊ ಯು ಕ್ಯಾನ್ ಸಿ ಟ್ರೆಕ್ಕಿಂಗ್ ಬ್ಯಾಗ್ ಆ್ಯಂಡ್ ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಇನ್ನೊಂದು ಡೇ ಪ್ಯಾಕ್ ಕೂಡ ಇದೆ. ಸೊ ಓಕೆ, ನಾವಿವಾಗ 2 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ ಕೆಳಗಡೆಯಿಂದ. ಆ್ಯಂಡ್ ಇಲ್ಲಿ ಒಂದು ಮಾರ್ಕಿಂಗ್ ಇದೆ, ಗಿರಿಗಡ್ಡೆ 3 ಕಿಲೋಮೀಟರ್ಸ್ ಅಂತ. ಸೊ ಇನ್ನೂ 3 ಕಿಲೋಮೀಟರ್ಸ್ ಬಾಕಿ ಇದೆ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ. ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಸಿಕ್ಕಿದೆ. ಸಿ ಯು ಆಫ್ಟರ್ 1-2 ಕಿಲೋಮೀಟರ್ಸ್ ಮೋರ್. ಟ್ರೇಲ್ಸ್ ಹಿಂಗಿದೆ, ಅಸೆಂಟ್ ಇದೆ ಫುಲ್ಲು. ಆ್ಯಂಡ್ ಇಟ್ಸ್ ಫುಲ್ ಆಫ್ ಲೈಕ್ ಟ್ರೀಸ್, ದ ರೂಟ್ಸ್ ಆ್ಯಂಡ್ ಫುಲ್ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್. ಒಂಥರ ಓಪನ್ ಏರಿಯಾ ಆ್ಯಂಡ್ ಮಿಡ್ ಪಾಯಿಂಟ್ ಕೈಂಡ್ ಆಫ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ದೊಡ್ಡ ಕಲ್ಲಿದೆ. ಇನ್ನೊಂದು ಬ್ರೇಕ್ ಪಾಯಿಂಟು. ಸೊ ನಾವು ಇಲ್ಲಿ ಆರೆಂಜ್ ತಿಂತೀವಿ, ಆರೆಂಜ್ ಬ್ರೇಕ್. ಪ್ರೀವಿಯಸ್ಲಿ ಹೇಳಿದ್ದು ಫೇಕ್ ದೊಡ್ಡ ಕಲ್ಲು, ದಿಸ್ ಇಸ್ ಆ್ಯಕ್ಚುಯಲ್ ದೊಡ್ಡ ಕಲ್ಲು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬನ್ನಿ. ಇಲ್ಲಿ ಬೇರೆ ಏನೂ ಸಿಗಲ್ಲ, ಯಾರೂ ಅಂಗಡಿ ಎಲ್ಲ ಏನೂ ಇಟ್ಟಿಲ್ಲ. ಸೊ ಇನ್ನೊಂದು ಬ್ರೇಕ್, ಸ್ನ್ಯಾಕ್ ಬ್ರೇಕ್. ಟ್ರೇಲ್ಸ್ ಫುಲ್ ಎಂಟಿ ಇದೆ ಇವತ್ತು. ಸ್ವಲ್ಪ ಜನ ಇದ್ದಾರೆ, ಆ ಕಡೆ ಈ ಕಡೆ ಸಿಗ್ತಾ ಇದ್ದಾರೆ, ಬಟ್ ಇಟ್ಸ್ ಎಂಟಿ. ಅದಕ್ಕೆ ನಾವು ಇವತ್ತು ಬಂದಿದ್ದು. ಸೊ ಫ್ರೈಡೇ ಇವತ್ತು, 30th ಡಿಸೆಂಬರ್. ಎಸ್, ಅಲ್ಲಿಂದ ಶುರು ಮಾಡಿದ್ದು. ಇಲ್ಲಿಂದ ಟೆಂಪಲ್ ದೂರದಿಂದ ಕಾಣಿಸ್ತಾ ಇದೆ ಸ್ವಲ್ಪ. ಆಲ್ಮೋಸ್ಟ್ ರೀಚ್. ಒಂದು ವ್ಯೂ ಪಾಯಿಂಟಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ಇದೆ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಒಳ್ಳೆ ವ್ಯೂ ಇದೆ ಇಲ್ಲಿ. ಅದು ನಮ್ಮ ಪೀಕು ಅಲ್ಲಿ ಕಾಣಿಸ್ತಾ ಇರೋದು. ಸೊ ಪೀಕಿಗೆ ನಾಳೆ ಹೋಗ್ತೀವಿ. ಈಗಿನ್ನೂ 1 ಕಿಲೋಮೀಟರ್ ಇದೆ ಫಾರೆಸ್ಟ್ ಕ್ಯಾಂಪಿಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಕ್ಯಾಂಪ್ ಮಾಡ್ತೀವಿ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇನ್ನೂ ಲೈಕ್ 1/2 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಭಟ್ರ ಮನೆ ಅಂತ. ಅಲ್ಲಿ ಫುಡ್ ಸಿಗುತ್ತೆ, ಬಟ್ ನಾವು ಮುಂಜಾನೆ ಅವ್ರಿಗೆ ಕಾಲ್ ಮಾಡಿ ಹೇಳಿರಬೇಕು. ಆ್ಯಂಡ್ ಇವಾಗ ಟೆಂಟ್ಸ್ ಆಲ್ಸೋ ಅವ್ರು ಕೊಡ್ತಾರೆ. ಸೊ ನೀವು ತೊಗೊಂಬರೋದು ಬೇಕಾಗಿಲ್ಲ, ಬಟ್ ಮುಂಚೆನೇ ಇನ್ಫಾರ್ಮ್ ಮಾಡಿರಿ. ನಾವಿವಾಗ ಫಾರೆಸ್ಟ್ ಆಫೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ 1:30, 3.5 ಅವರ್ಸ್ ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ನಾವು ಟೆಂಟ್ ಪಿಚ್ ಮಾಡ. ಸೊ ದಿಸ್ ಈಸ್ ಆರ್ ಟೆಂಟ್.
ಇಲ್ಲಿ ಫಾರೆಸ್ಟ್ ಆಫೀಸಲ್ಲಿ ನಮ್ಮ ನೇಮ್ ಮತ್ತು ಡೀಟೇಲ್ಸ್ನ ರಿಜಿಸ್ಟರ್ ಮಾಡಬೇಕು ಅಲಾಂಗ್ ವಿತ್ ಸಮ್ ಟ್ರೆಕ್ಕಿಂಗ್ ಚಾರ್ಜಸ್. ಆ್ಯಂಡ್ ನೆಕ್ಸ್ಟ್ ಡೇ ಪೀಕಿಗೆ ಹೋಗೋ ಮುಂಚೆ 5:30ಗೆ ಇಲ್ಲಿಗೆ ಬಂದು ಒಂದು ಸತಿ ಬ್ಯಾಗ್ ಚೆಕ್ ಮಾಡಿಸಿ ಆಮೇಲೆ ಪ್ರೊಸೀಡ್ ಆಗಬೇಕು. ಸನ್ಸೆಟ್ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಫುಲ್ ಓಪನ್ ಏರಿಯಾ ಇದೆ. 5:30ಗೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಕ್ ಚೆಕಿಂಗ್ ಆದಮೇಲೆ ಪೀಕಿಗೆ ಇಲ್ಲಿಂದ 7 ಕಿಲೋಮೀಟರ್ಸ್. ಸೊ ಟೈಮ್ ಈಗ 6:15 ಹಂಗೆ. ಬೆಳಕು ಸ್ವಲ್ಪ ಆಗ್ತಾಯಿದೆ. ಇನ್ನು ಕಲ್ಲು ಮಂಟಪ ಇನ್ನೇನು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಸೊ ವ್ಯೂಸ್ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಾಣಿಸುತ್ತೆ. ಸೊ ನಾವು ಕಲ್ಲು ಮಂಟಪ ರೀಚ್ ಆಗಿದ್ದೀವಿ. ಇದು ಫಾರೆಸ್ಟ್ ಆಫೀಸಿಂದ ಆಲ್ಮೋಸ್ಟ್ ಲೈಕ್ 2.5 ಕಿಲೋಮೀಟರ್ಸಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಶೇಷ ಪರ್ವತ. ಸೊ ಆ ಪರ್ವತನ ಕ್ರಾಸ್ ಮಾಡಬೇಕು ಕುಮಾರ ಪರ್ವತ ರೀಚ್ ಆಗೋಕ್ಕೆ. ಆ್ಯಂಡ್ ಫ್ರಮ್ ಹಿಯರ್ ಶೇಷ ಪರ್ವತ 1.5 to 2 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಅಲ್ಲಿಂದ ಅಗೇನ್ 2 ಕಿಲೋಮೀಟರ್ಸ್ ಕುಮಾರ ಪರ್ವತ. ಶೇಷ ಪರ್ವತ ರೀಚ್ ಆಗಿದ್ದೀವಿ. ನವೀನ್ ಇಸ್ ಈಟಿಂಗ್. ಇಲ್ಲಿಂದ ಪೀಕ್ 1.5 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಟೈಮ್ 8:15. ಲೆಟ್ಸ್ ಸಿ ಎಷ್ಟು ಗಂಟೆಗೆ ಅಲ್ಲಿಗೆ ರೀಚ್ ಆಗ್ತೀವಿ ಅಂತ. ಸೊ ಶೇಷ ಪರ್ವತ ಆದ ತಕ್ಷಣ ಸ್ವಲ್ಪ ಡಿಸೆಂಟ್ ಇರುತ್ತೆ. ಆ್ಯಂಡ್ ನೀವು ಈ ಕಾಡೊಳಗಡೆ ಬರ್ತೀರಾ. ಸ್ವಲ್ಪ ಮುಂದೆ ಹೋದರೆ ಪೀಕ್ ಇದೆ. ಇನ್ನು ಅಲ್ಲಿ ಥರ ಒಂದು ಡೆನ್ಸ್ ಫಾರೆಸ್ಟ್. ಸೊ ಈ ಪಾರ್ಟ್ ಸ್ವಲ್ಪ ಸ್ಟೀಪ್ ರಾಕ್ ಇದೆ, ಸಿಂಗಲ್ ರಾಕ್. ಆ್ಯಂಡ್ ಇಲ್ಲಿ ಸ್ವಲ್ಪ ಹತ್ತೋದು ಕೇರ್ಫುಲ್ಲಾಗಿ ಹತ್ತಬೇಕು. ಆ್ಯಂಡ್ ದಾರಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಬನ್ನಿ. ದಿಸ್ ಇಸ್ ದ ಲಾಸ್ಟ್ ಅಸೆಂಟ್ ಟು ಕುಮಾರ ಪರ್ವತ ಪೀಕ್. ಈ ಸ್ಟ್ರೆಚ್ ಆದ ತಕ್ಷಣ ನೀವು ಪೀಕ್ನ ರೀಚ್ ಆಗ್ತೀರಾ. ಸೊ ದಿಸ್ ಇಸ್ KP. ಆ್ಯಂಡ್ ನಾವು 9:15 ರೀಚ್ ಆದ್ವಿ. ಇಲ್ಲಿ 5:45 ಬಿಟ್ಟಿದ್ದು ಬೆಳಿಗ್ಗೆ. ಸೊ 3.5 hours ವಿ ಟುಕ್. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ವಿಲ್ ಹೆಡ್ ಬ್ಯಾಕ್ ಡೌನ್. ಸೊ ಇಲ್ಲಿ ಒಂದು ಸ್ಟ್ರೀಮ್ ಕ್ರಾಸಿಂಗ್ ಸಿಗುತ್ತೆ. ಆ್ಯಂಡ್ 3 years ಬ್ಯಾಕ್ ನಾ ಇಲ್ಲೇ ಕೂತಿದ್ದೆ ಒಬ್ಬಳೆ.
ಆ್ಯಂಡ್ ದಿಸ್ ಗೈ ಟ್ರೆಕ್ ಲೀಡ್ ಮಾಡ್ತಿದ್ರು ಬೇರೆ ಗ್ರೂಪ್ ಜೊತೆ. ಸೊ ವಿ ಮೆಟ್ ಹಿಯರ್ ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಸೊ ಪೀಕಿಂದ ಒಂದು 3 ಅವರ್ಸಲ್ಲಿ ನಾವು ಫಾರೆಸ್ಟ್ ಚೆಕ್ ಪೋಸ್ಟ್ ರೀಚ್ ಆಗಿ ಇಲ್ಲಿ ಬಂದು ಟೆಂಟ್ ಅನ್ಪಿಚ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹಾಗೇನು ಭಟ್ರ ಮನೇಲಿ ಲಂಚ್ ಮಾಡಿಬಿಟ್ಟು ನಾವು ಕುಕ್ಕೆಗೆ ಹೊರಟ್ವಿ. ಸೊ ಕುಕ್ಕೆ ಒಂದು 5 o'clock ಹಂಗೆ ರೀಚ್ ಆದ್ವಿ ನಾವು. ಇಲ್ಲಿಗೆ ನಮ್ಮ ಕುಮಾರ ಪರ್ವತದ ಪಯಣ ಮುಗಿದಿದೆ. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ತುಂಬ ಥ್ಯಾಂಕ್ಸ್. ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರೋಕ್ಕೆ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.